ನಮಸ್ಕಾರ. ಇತ್ತೀಚೆಗೆ MR ಮೆಡಿಕಲ್ ಕಾಲೇಜಿನ ಜಾಗದ ಬಗ್ಗೆ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದೆ, ಪತ್ರಿಕೆಯಲ್ಲಿ ಕೂಡ ಬಂದಿದೆ, ತಾವೆಲ್ಲರೂ ನೋಡಿರ್ಬೋದು. ಇದರ ಸತ್ಯಾಂಶ ನಿಮ್ಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. 1968ರಲ್ಲಿ ಈ ಜಾಗ 14 ಎಕರೆ 27 ಗುಂಟೆ PWD ಅವರು ನಮಗೆ ಲೀಸ್ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರ ನಮ್ಗೆ ಲೀಸ್ ಕೊಟ್ಟಿದ್ದಾರೆ. ಎಷ್ಟು ಹಣಕ್ಕೆ? ಬರೀ ಒಂದೇ ₹1. ಎಲ್ಲರಿಗೂ ಗೊತ್ತಿರಲಿ, ನಮ್ಮ ಸಂಸ್ಥೆ ಪ್ರಾರಂಭ ಆಗಿದ್ದೆ ಜನರಿಂದ ಕಲೆಕ್ಟ್ ಮಾಡಿದಂಥ ಸೆಸ್ಸಿಂದ ನಮಗೆ ಹಣ ಕೊಟ್ಟಿದ್ದಾರೆ. ಅಂದರೆ ಒಂದು ರೀತಿಯಿಂದ ಸಾಕಷ್ಟು ದುಡ್ಡು ಸಂಗ್ರಹ ಮಾಡಿ ನಮ್ಗೆ ಕೊಟ್ಟು ಈ ಅತ್ಯಂತ ಹಿಂದುಳಿದ ಭಾಗದಲ್ಲಿ ಉನ್ನತ ಅಂದರೆ ಪ್ರೊಫೆಷನಲ್ ಕಾಲೇಜಸ್ ಇಲ್ಲ ಅಂಥೇಳಿ ದುಡ್ಡು ಕೊಟ್ಟು ಸರ್ಕಾರ ಪ್ರಾರಂಭ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಒಂದೇ ₹1 ಲೀಸ್ ಕೊಟ್ಟು ₹1 ರೆಂಟ್ ತೊಗೊಂಡು ನಮ್ಗೆ ಲೀಸನ್ನು ಕೊಟ್ಟಿದ್ದಾರೆ 50 ವರ್ಷ ಕಾಲಕ್ಕೆ. ಈ ಲೀಸ್ ಪೀರಿಯಡ್ ಯಾವಾಗ ಮುಗೀತು ಅಂದರೆ 1/4/2018 ಇದು ಲೀಸ್ ಮುಗೀತು. ನನ್ನ ಪ್ರಶ್ನೆ ಏನೀಗಂತಂದ್ರೆ 1/4/2018ರಲ್ಲಿ ಯಾರು ಅಧ್ಯಕ್ಷರಿದ್ದರು, ನೀವು ಇದಕ್ಕೆ ರಿನ್ಯೂವಲ್ ಯಾಕೆ ಮಾಡ್ಕೊಂಡಿಲ್ಲ? ಯಾಕೆ ಸುಮ್ಮನಿದ್ರಿ? ಇದಾದ ಮೇಲೆ 2022ಕ್ಕೆ ಒಂದು ಪತ್ರ ಬರೀತಾರೆ. ಅವಾಗ ನಾವು ಇದನ್ನು ರಿನ್ಯೂ ಮಾಡಿಕೊಡ್ರಿ ಅಂತ. ರಿನ್ಯೂ ಮಾಡಿರಿ ಅಂತ ಕೊಟ್ಟು ಪರ್ಸ್ಯೂ ಮಾಡಿದಿದ್ರೆ ಬಹುಶಃ 1 ತಿಂಗಳಲ್ಲೋ 2 ತಿಂಗಳಲ್ಲೋ ಅದರ ಡೀಟೇಲ್ಸನ್ನು ಅವರೇನೋ ವಿವರ ಮಾಡಿ ಎಷ್ಟು ಕಟ್ಟ್ರಿ, ದುಡ್ಡು ಕಟ್ಟ್ರಿ ಅಂತ ಕೇಳ್ಬೋದಾಗಿತ್ತು. 1.5 ವರ್ಷ ಕಾಲ ಏನು ಪರ್ಸ್ಯೂ ಮಾಡಿಲ್ಲ. ನಾನು ಕೇಳೋದಿಷ್ಟೇ, ನೀವು ಇಷ್ಟು ದಿವಸ ಸುಮ್ಮನೆ ಹಾಕಿದ್ರಿ? 5 ವರ್ಷ ಕಾಲ ಬೇಕಾಗಿತ್ತಾ ಇದಿಷ್ಟು ಪತ್ರ ಅವ್ರು ತಗೊಂಡು, ಅಥವಾ ಒಟ್ಟಾರೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ? ಯಾಕೆ ರಿನ್ಯೂ ಮಾಡ್ಕೊಳ್ಳಿಲ್ಲ? ಅದಾದಮೇಲೆ 30 ಕೋಟಿ ಅವ್ರು ಲೆಕ್ಕ ಮಾಡಿ ಲೀಸ್ ಕಟ್ಟು ಅಂತ ಹೇಳ್ತಾರೆ. 30 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಅದಕ್ಕೆ ನಾವೇನು ವಿನಂತಿ ಮಾಡಿದ್ದೀವೋ ಸರ್ಕಾರದ ಎಲ್ಲ ಹಂತದಲ್ಲಿ ಯಾರು ಸಂಬಂಧಪಟ್ಟವ್ರು ಎಲ್ಲರಿಗೂ ನಾನು ಭೇಟಿಯಾಗಿ ಅವ್ರ ಜೊತೆಗೆ ಇದ್ರ ಬಗ್ಗೆ ನಾನು ಮನವಿಯನ್ನು ಮಾಡಿದ್ದೀರಿ. ಖಂಡಿತ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಕ್ಯಾಬಿನೆಟಲ್ಲಿ ರಿನ್ಯೂವಲ್ ಆಗೋ ಕೆಲಸ. ಈ ಮಧ್ಯದಲ್ಲಿ ಇನ್ನೊಂದು ಸಮಸ್ಯೆ ಏನು ಉಂಟಾಯಿತು ಅಂತದಂದರೆ 76ರಲ್ಲೋ 77ರಲ್ಲೋ ಎಲ್ಲೋ ಒಂದು ಕಡೆ ಕಾರ್ಪೊರೇಷನ್ನಲ್ಲಿ ಇದು ಪ್ರೆಸಿಡೆಂಟ್ HKE ಸೊಸೈಟಿ ಜಾಗ ಅಂಥೇಳಿ ಮ್ಯೂಟೇಷನ್ ಆಗಿದೆ. ಯಾಕಾಗಿದೆಯೋ ಗೊತ್ತಿಲ್ಲ, ಯಾರು ಮಾಡಿದಾರೋ ಗೊತ್ತಿಲ್ಲ, ಯಾವ ಕಾಗದ ಪತ್ರನೂ ಇಲ್ಲ. ನಮಗೆ ಗಮನಕ್ಕೆ ಬಂದ ತಕ್ಷಣ ನಾವು ಹೇಳಿದ್ದೇವೆ, ಇದು PWD ಲ್ಯಾಂಡ್, ಇದು ನಮ್ಮ ಲ್ಯಾಂಡ್ ಅಲ್ಲ, ದಯವಿಟ್ಟು ಇದನ್ನು ಹೆಸರು ಬದಲಾವಣೆ ಮಾಡಿಕೊಡಿ ಅಂತ ನಾವು ಕೇಳಿದ್ದೇವೆ. ಈ ಮಧ್ಯದಲ್ಲಿ PWD ಅವರು ಕೂಡ ನಮಗೇನು ಬರೀತಾರೆ ಅಂತಂದರೆ, ಇದು ಜಾಗ ಮ್ಯೂಟೇಷನ್ ಏನು ನಿಮ್ಮ ಹೆಸರಿಗಿದೆ, ಅದನ್ನು ಬದಲಾವಣೆ ಮಾಡಿಕೊಡಿ ಅಂತ ಅವ್ರು ಕೇಳಿದ್ದಾರೆ. ಆದರೆ ದುರ್ದೈವದ ಸಂಗತಿ ಏನಂತಂದರೆ, ಯಾರ್ಯಾರು ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಕೊತಾರೆ, ಸುಮ್ಮನೆ ಏನೇನೋ ಸುಳ್ಳು ಸಗಡು ಹೇಳ್ಕೊತ ಒಟ್ಟಾರೆ ಇದಕ್ಕೆ ವಿಳಂಬ ಆಗಲಿಕ್ಕೆ ಅಥವಾ ತೊಂದರೆ ಕೊಡುವಂಥದ್ದೇ ಕಾರಣ. ನಾನು ಈ ಸಂದರ್ಭದಲ್ಲಿ ನಮ್ಮ ಸದಸ್ಯರಿಗೆ ಅಥವಾ ನಮ್ಮ ಸಿಬ್ಬಂದಿ ವರ್ಗಕ್ಕೆ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ಥರ ವ್ಯಕ್ತಿಗಳಿಗೆ ಯಾರೇ ಸಂಸ್ಥೆ ವಿರುದ್ಧ ಕೆಲಸ ಮಾಡ್ತಾರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಡಿ. ಮತ್ತು ಇಂಥದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟರೆ, ಯಾಕಂದರೆ ನಾವೆಲ್ಲ ಸಂಸ್ಥೆಯ ಈ ಸಂಸ್ಥೆ ಬೆಳೆದಿದೆ ಅಂತ ನಮಗೂ ಕೂಡ ಅದರದ್ದು ಎಷ್ಟೋ ದೊಡ್ಡ ಪ್ರಮಾಣದ ಕೊಡುಗೆ ಇದೆ. ಸಂಸ್ಥೆ ಬೆನಿಫಿಟ್ ತೊಗೊಂಡು ಸಂಸ್ಥೆ ವಿರುದ್ಧ ದಯವಿಟ್ಟು ಯಾರೂ ಮಾತಾಡಬಾರ್ದು. ಈ ಮಧ್ಯದಲ್ಲಿ ನಾವು ಕೋರ್ಟಿಗೆ ಹೋಗಿದ್ದೇವೆ, ಕೋರ್ಟಲ್ಲಿ ವಿನಂತಿ ಮಾಡಿದ್ದೇವೆ, ಈ ಸಮಸ್ಯೆ ಬಗೆಹರಿಯುವವರೆಗೆ ನಮ್ಮ ಕಾಲಾವಕಾಶ ಕೊಡಿ ಅಂತ. ಮತ್ತು ಸರ್ಕಾರದ ಬೇರೆ ಬೇರೆ ಅಂಗಗಳಿಗೆ ಈಗಾಗಲೇ ಕೋರ್ಟ್ ಏನು ಹೇಳಿದೆ, ಈಗ ಸದ್ಯ ಅದಕ್ಕೆ ನೀವು ಕ್ರಮಗಳನ್ನು ಕೈಗೊಳ್ಳಬೇಡ್ರಿ ಅಂತ ಸ್ಪಷ್ಟವಾಗಿ ಅವರು ಆದೇಶ ಮಾಡಿದ್ದಾರೆ. 4 ವಾರಕ್ಕಿಂತ ಹೆಚ್ಚಿನ ಕಾಲ ನಮ್ಗೆ ಸಮಯ ಕೊಟ್ಟಿದ್ದಾರೆ. ಇನ್ನೂ ಮುಂದಿನ ಡೇಟ್ ಬರುತ್ತೆ, ಅದನ್ನೆಲ್ಲ ನಾವು ಪರಿಶೀಲನೆ ಮಾಡೋಣ. ಒಟ್ಟಾರೆ ಇದ್ರ ಬಗ್ಗೆ ನಾವು ಸರ್ಕಾರ ಹಂತದಲ್ಲಿ ಏನು ಮಾಡಬೇಕು ನಾವು ಮಾಡ್ತಾಯಿದ್ದೇವೆ. ದಯವಿಟ್ಟು ಯಾರೂ ಇದು ಊಹಾಪಗಳನ್ನು ಕೇಳಿ ಏನೇನೋ ದಯವಿಟ್ಟು ತಾವ್ಯಾರೂ ಮಾತಾಡಬೇಡ್ರಿ. ಸಂಸ್ಥೆಯ ಹಿತದೃಷ್ಟಿಯಿಂದ ಸಂಸ್ಥೆಯ ಬಗ್ಗೆ ಒಳ್ಳೆಯದನ್ನು ಮಾತಾಡ್ರಿ. ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ನಾವು ಹೇಳಬೇಕಾಗುತ್ತೆ, ಹಿಂದಿನ ಅವಧಿಯಲ್ಲಿ ಇದ್ದಂಥವರು ಮಾಡಲಾರ್ದಕ್ಕೆ ನಾವು ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಇದು ಅರ್ಥ ಮಾಡಿಕೊಡ್ರಿ. ನಮ್ಮ ಪ್ರಯತ್ನ ಸಂಪೂರ್ಣವಾಗಿದೆ. ಎಲ್ಲ ಹಂತದಲ್ಲಿ ನಾವು ತೆಗೆದುಕೊಳ್ಬೇಕಾದಂಥ ಕ್ರಮಗಳನ್ನು ತಗೊಳ್ತಿದ್ದೀವಿ. ಮತ್ತು ಸರ್ಕಾರಕ್ಕೆ ನಾವು ವಿನಂತಿ ಮಾಡಿದ್ದೇವೆ, ಮಾಡಿಕೊಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ.
ಇದು ಇಷ್ಟು ಮ್ಯೂಟೇಷನ್ ಅವ್ರ ಹೆಸರಿಗೇನು ನಮ್ಮ ಹೆಸರಿಗೇನಿತ್ತು ಅದು PWD ಹೆಸರಿಗೆ ಆಗಬೇಕು. ಅದಕ್ಕೆ ವಿನಾಕಾರಣ ವಿಳಂಬ ಆಗಿದೆ, ಅದು ಇರಲಿ. ಆದರೆ ಅದನ್ನು ಸರಿಪಡಿಸಿ ನಾವು ಸರ್ಕಾರಕ್ಕೆ ಹೋಗಿ ವಿನಂತಿಯನ್ನು ಮಾಡಿ ನಾವು ಲೀಸ್ ಮಾಡ್ಕೊತೇವೆ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು. ಹೊರತಾಗಿ ನಮ್ಮ ಸಂಸ್ಥೆಯ ವಿರುದ್ಧ ದಯವಿಟ್ಟು ಕೈ ಜೋಡಿಸಿ ಕೇಳ್ತೀನಿ, ಯಾರೂ ಮಾತಾಡಬೇಡಿ. ಧನ್ಯವಾದಗಳು.